ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ನೋಡಿ, ನಾನು ಅದೇ ಹೇಳಿದೆ, ನನಗೆ ಮಾತು ಕೊಟ್ಟಿದ್ದಾರೆ. ಡಿ.ಕೆ. ಸುರೇಶ್ ಅನ್ನೋರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ. ಒಂದು ಟೈಮಲ್ಲಿ ಅವ್ರು ಏನು ಮನಸ್ಸು ಮಾಡಿ ದೊಡ್ಡ ನಾಯಕರುಗಳು, ಅವರು ಏನು ಬೇಕಾದರೂ ಆಗ್ಬೋದು. ನಾವೆಲ್ಲ ಸಣ್ಣ ಪಣ್ಣ KMF ಇಲ್ಲ ಒಂದು ಯಾವುದೋ ಬೋರ್ಡ್ ಕೇಳುತ್ತವ್ರು ನಾವು. ಅವ್ರಿಗೆ ಏನ್ರಿ ಮನಸ್ಸು ಮಾಡಿದ್ರೆ ಮಂತ್ರಿ ಕೂಡ ಆಗ್ಬೋದು, ಇಲ್ಲ ರಾಜ್ಯಸಭಾ ಮೆಂಬರ್ ಆಗ್ಬೋದು, ಏನು ಬೇಕಾ ನಾವೆಲ್ಲ ಆಗಕ್ಕಾಗ್ತದ? ಇಲ್ಲ, ಸರ್ಕಾರ ಕೊಟ್ರೆ ಆಗ್ತದೆ. ನಾನು ಹೇಳ್ತಾ ಇರೋದು, ನಾವೊಂದು ನಮ್ಮದೇ ಆದ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು. ಅವತ್ತು ಸುರೇಶ್ ಅವರು ಹಂಗೆಲ್ಲ, ಡಿ.ಕೆ. ಅವ್ರ ತಮ್ಮ ಅನ್ನೋದು ಹೆಸರಿದೆ, ಏನ್ ಬೇಕಾದ್ರೂ ಆಗ್ಬೋದು. ನಮ್ಮಂತವ್ರಿಗೇನು ಅಡ್ಡ ಬರಲ್ಲ, ಅಂತವ್ಕೆಲ್ಲ ಇಷ್ಟಪಡಲ್ಲ ಅಂತ ಅನ್ಕೋತ ಆ ತರ ಏನನ್ನು ಬಂದ್ಬಿಟ್ರೆ ನಾವು ಅವ್ರಿಗೆ ವಿರುದ್ಧವಾಗಿ ಹೋಗುವಂತ ದೊಡ್ಡ ಮನುಷ್ಯರಲ್ಲ ನಾವು. 130 ಎಷ್ಟಿದೀವಿ ನಾವು ಒಟ್ಟು? ಟೋಟಲ್ ಎಷ್ಟಪ್ಪ? ಕಾಂಗ್ರೆಸ್ ಎಲ್ಲ MLAಗಳು, ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಪರ ಇದ್ದೀವಿ ನಾವು. ಮುಖ್ಯಮಂತ್ರಿ ಸಿದ್ದರಾಮಣ್ಣ ಪರ ಇದ್ದೀವಿ, ಪಕ್ಷದ ಅಧ್ಯಕ್ಷ ಪರ ಇದ್ದೀವಿ. ನಾವೆಲ್ಲ ಗೆಲ್ಲಬೇಕಾದ್ರೆ ಎರಡು ಕಣ್ಣುಗಳು, ಯಾರ್ಯಾರು? ಸಿದ್ದರಾಮಣ್ಣ, ಡಿ.ಕೆ. ಅವರು. ಆ ಎರಡು ಕಣ್ಣುಗಳು ಅವ್ರ ಹೆಸರಲ್ಲಿ ಹೇಳ್ಕೊಂಡು ನಾವೆಲ್ಲ ಕೂಡ MLAಗಳಾಗಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೋದು ಅಲ್ಲಿವರೆಗೂ ನಾವು ಹೋಗುದಿಲ್ಲ. ನಮ್ದೇನಂದ್ರೆ ನಮ್ಮ ನಾಯಕರು ಇವರು. ಯಾವುದು ಇಲ್ಲ, ನಾನು ಎಲ್ಲ ಕಾಂಗ್ರೆಸ್ MLAಗಳಿದಾರಲ್ಲ, ಹೈಕಮಾಂಡ್ ಅದರಲ್ಲಿ ಇದ್ದೀನಿ, ಆ ಪಟ್ಟಿಯಲ್ಲಿ ಇದ್ದೀನಿ ನಾನು. ಯಾರು ಹೇಳಿದಾರೆ ಅದು? ಇಲ್ಲ, ನಾನು ಅದನ್ನ ಮಾತಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ನಾನೊಬ್ಬ MLA ಇದ್ದೀನಿ, ನನಗೆ ಹೈಕಮಾಂಡ್ ಇದೆ. ಇಲ್ಲ, ಆ ವಿಷಯನೇ ಪ್ರಸ್ತಾಪ ಆಗಿಲ್ಲ, ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಆ ವಿಷಯ ನನ್ನ ಮುಂದೆ ಕೂಡ ಇಲ್ಲ. ಹೈಕಮಾಂಡ್ ಇದೆ, ಇಬ್ರು ನನ್ನ ನಾಯಕರುಗಳು. ಥ್ಯಾಂಕ್ ಯು. ಎರಡು ಕಣ್ಣುಗಳು. ಥ್ಯಾಂಕ್ ಯು.